ಸೊ ಗೈಸ್ ಈಗ ಒಂದು ಔಟ್ಫಿಟ್ ಚೆಕ್ ಅಂತ ವಿಡಿಯೋ ಮಾಡ್ತೀನಿ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಸೊ ಔಟ್ಫಿಟ್ ಚೆಕ್ ಫಸ್ಟ್. ಹಾಯ್ ತೇಡ. ಹಾಯ್, ನಮ್ಮ ಬಸ್ವನ ಔಟ್ಫಿಟ್ ಹೀಗಿದೆ. ಎಸ್, ತೇಜಸ್ ಗೌಡ ಅವ್ರದ್ದು ಔಟ್ಫಿಟ್ ಚೆಕ್. ಎಸ್, ರೆಡಿ. ನೆಕ್ಸ್ಟ್ ಕುಶಲ. Hi guys, welcome to Sakre Bailu. Yes, this is the outfit. Next, ನಮ್ಮ ಸುಂದ್ರಿ ಔಟ್ಫಿಟ್ ನೋಡಿ. ರೆಡಿ ಮನೋ? ಹಾಯ್, ನಾವು ಈಗ ಸಕ್ರೆ ಬೈಲಿಗೆ ಬಂದಿದ್ದೀವಿ. ಆನೆಗೆ ಸ್ನಾನ ಮಾಡಿಸ್ಬೇಕಂತೆ ಹೋಯ್ತೀವಿ. ಸ್ನಾನ ಮಾಡಿಸೋ ವಿಡಿಯೋ ಹಾಕ್ತೀವಿ, ನೋಡ್ರಿ ನೀವು. ಇದು ಔಟ್ಫಿಟ್ ಚೆಕ್ ವಿಡಿಯೋ ಕಣೋ, ನಿಂದು ಔಟ್ಫಿಟ್ ಚೆಕ್. ನೋಡಿ. ಎಸ್, ಔಟ್ಫಿಟ್ ಎಲ್ಲ ಚೆನ್ನಾಗಿ ಹಾಕ್ತೀವಿ, ಆದರೆ ಯೂಸ್ ಇಲ್ಲ. ಯಾಕೆ ನೆನ್ನೆ ತಂದಿದ್ದೀನಿ. ನನ್ನ ತೋರ್ಸು. ಹಿಂಗೆ ನಾನು ಹೇಳ್ತೀನಿ ಒಂಚೂರು. ಹಿಂಗೆ ನನ್ನ ತೋರಿಸು. ಹೆಂಗೆ ಕ್ಯಾಮ್ರಾ ತಿರುಗಿಸಿ ಇಡ್ತಾಳೆ. ಸೊ ಈಗ ನಾವು ಫಸ್ಟ್ ಬಂದಿರೋದು ಸಕ್ರೆ ಬೈಲು ಆನೆ ಬಿಡಾರ ಅನ್ನೋದಕ್ಕೆ. ಸೊ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 11:30ವರೆಗೂ ಅಲ್ಲ, 1:00ವರೆಗೂ ಏನೋ ಇರುತ್ತೆ. ಬಟ್ ಬೆಳಗ್ಗೆ ಆನೆ ಇಷ್ಟೊತ್ತಲ್ಲಿ ಬರುತ್ತೆ. ಅದಕ್ಕೆಲ್ಲ ಸ್ನಾನ ಮಾಡಿಸೋದು ಎಲ್ಲ ಫೇಮಸ್ ಇದೆ. ನೀವು ಐ ಥಿಂಕ್ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಅದಕ್ಕೋಸ್ಕರ ಇವತ್ತು ಫಸ್ಟು ಪ್ಲೇಸ್ ಇಲ್ಲಿಗೆ ಬಂದಿದ್ದೀವಿ. ಲೆಟ್ಸ್ ಗೋ ಇನ್. ನಾನೇನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಬನ್ನಿ. ಸೊ ಗೈಸ್, ಸಕ್ರೆ ಬೈಲು ಆನೆ ಬಿಡಾರ ಸೊ ಕ್ಲೋಸ್ ಇದೆ. ಬೇಗ ಬಂದಿದ್ದೀವಿ, ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಬೇಗ ಬಂದುಬಿಟ್ಟಿದ್ದೀವಿ. ಏನು ತಗೊಳ್ಳೋಣ? ಹಾಂ, ಕುಶಾಲ್ ನೀನು ಛತ್ರಿ ನೋಡಲಿ. ಚಿಲ್ಡ್ರನ್ ಯಾರು ಅಂತ ಗೊತ್ತಾಗಿಲ್ಲ. ದಿಸ್ ಇಸ್ ಚಿಲ್ಡ್ರನ್. ನೋಡಿ ಎಲ್ಲರೂ ಒಂಚೂರು ಜಾಗ ಬಿಟ್ರು. ಸೊ ನೋಡಿ, ಪ್ರೈಸ್ ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಪ್ರೈಸ್ ಡೀಟೇಲ್ಸ್ ಆನೆ ಶಿಬಿರಾಗೆ. ಸೊ ಇದೆಲ್ಲ ಕ್ಯಾಂಟೀನ್ ಇದೆ ಇಲ್ಲಿ, ಸ್ವಲ್ಪ ಇದೆ ನೋಡಿ. ಬರ್ಡ್ ಕೈಯಲ್ಲಿ ಹಿಡ್ಕೊಂಡು ಫೋಟೋ ಹೊಡ್ಕೊಳ್ಳೋ ಥರ ಇದು ಇದೆ. ಮಳೆ ಬರ್ತಾ ಇದೆ, ಆನೆ ಎಂಟ್ರಿ ಆಗ್ತಾ ಇದೆ ನೋಡಿ. ದಿಸ್ ಇಸ್ ಮೈ ಫೇವ್ರೇಟ್. ಆನೆ ಬರ್ತಾ ಇದೆ. ವಾವ್, ಚಂದ ಇದೆ ನೋಡಿ ಗೈಸ್. ನೋಡಿ ಮೊದಲನೇ ಆನೆ ಎಂಟ್ರಿ. ನಾನು ಅಂದ್ಕೊಂಡೆ ಸಕ್ರೆ ಬೈಲು ಒಂದು ಬ್ಲಾಗ್ ಮಾಡಿ ಹಾಕ್ಬಿಡೋಣ ಅಂತ. ಸೊ ಅದು ಸ್ಟಾರ್ಟ್ ಮಾಡಿದ್ದೀನಿ. ಸಕ್ರೆ ಬೈಲು ಫುಲ್ ಡೀಟೇಲ್ಸ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಸಕ್ರೆ ಬೈಲಿಗೆ ಮಾತ್ರ ಒಂದು ಪಾರ್ಟ್ ಮಾಡಿ, ಡೇ 2 ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡಿ ಹಾಕ್ತೀನಿ ಸಕ್ರೆ ಬೈಲಲ್ಲಿ. ಯಾಕಂದರೆ ಆನೆ ಇರೋದಲ್ಲ, ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಇಷ್ಟ ಇದೆ ಆ ಥರದ್ದು ಒಂದು ವ್ಲಾಗ್ ನನ್ನ ಚಾನಲಲ್ಲಿ ಇರಬೇಕಂತ. ಸೊ ಇದು ಫುಲ್ ಸಕ್ರೆ ಬೈಲ್ ವ್ಲಾಗ್ ಆಗಿರುತ್ತೆ. ಆನೆಗಳು ಒಂದೊಂದೇ ಎಂಟ್ರಿ ತಗೋತಾ ಇದಾವೆ ನೋಡಿ. ಈ ಕಡೆ ಬರ್ತಾ ಇದೆ. ಇನ್ನೊಂದು ಇದು ಅರ್ಜುನ ಅಂತೆ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನೊಬ್ರು ಅಲ್ಲೊಬ್ರು ಬಂದರು. ಬಾಮನು ಹಿಂದಕ್ಕೆ. ವಾವ್, ನೋಡಿ ಏನು ಸಖತ್ತಾಗೋಯ್ತು ನೋಡಿ. ಚಿಂದಿ ಗೈಸ್. ಇದು ಧನುಷ್ ಬರ್ತಾ ಇದ್ದಾರೆ ನೋಡಿ ಗೈಸ್. ಧನುಷ್ ಇದು ಚಿಕ್ಕದು ಬೇಕು. ಧನುಷ್ ಇವ್ರ ಹೆಸರು. ಎಂಟ್ರಿ ತಗೋತಾ ಇದ್ದಾರೆ. ಧನುಷ್. ಅಯ್ಯೋ, ಅದೇನು ನೋಡ್ತೈತೆ ನೋಡಿ ನಾಯಿ. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಕಾಡಲ್ಲಿ ಬಿಟ್ಟಿರ್ತಾರಂತೆ ಅವರು. ಹೆಂಗೆ ಸಿಗುತ್ತೆ ಹಂಗಂಗೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಒಂದೊಂದು ಕಾಡಿಗೆ ಹೋಗಿರ್ತಾವಂತೆ, ಇಲ್ಲೆಲ್ಲ ಮುಗಿಸ್ಕೊಂಡು ಹಂಗೆ ಒಬ್ಬೊಬ್ಬರನ್ನೇ ಕರ್ಕೊಂಡ್ಬಂದು ಒಳಗೆ ಬಿಡ್ತಾ ಇದ್ದಾರೆ. ಜನ್ನಿ
ಹಾಂ ನಾವು ಎಂಟ್ರಿ ಆಗ್ತಿದ್ದೀವಿ ಇವಾಗ ಒಳಗೆ ಹೋಗ್ತಿದ್ದೀವಿ 10:30 11 ಗಂಟೆ ಇದ್ದರೆ ಇನ್ನೂ ಆನೆಗಳು ಬರುತ್ತಂತೆ. ಸೊ ಲೆಟ್ಸ್ ಗೋ ಇನ್. ಟಿಕೆಟ್ ತೊಗೋಬೇಕು, ತೊಗೊಂಡು ಒಳಗೆ ಹೋಗೋಣ. ಟಿಕೆಟ್ ತೊಗೊಂಡು ಒಳಗೋಣ. ಅದಕ್ಕೆ ಒಂದು ಕ್ಯೂ ಇದೆ ಅಲ್ಲ ನೋಡಿ, ಕ್ಯೂ ಇದೆ. ಟಿಕೆಟ್ ತೊಗೊಂಡು ಹೋಗ್ಬೇಕು. ವೆಲ್ಕಮ್. ಎಷ್ಟು ಟಿಕೆಟು? ಒಬ್ರಿಗೆ 50 ರೂಪೀಸ್ ಅಂತೆ. ಹಾಂ, ನೋಡಕ್ಕಷ್ಟೇ, ಸ್ನಾನ ಮಾಡ್ಸಕ್ಕಲ್ಲ. ಸ್ನಾನ ಮಾಡ್ಸಕ್ಕೆ ₹150 ಒಬ್ರಿಗೆ. ಅದು ವಿದೇಶಿಯರಿಗೆ 100 ಏ ಇಲ್ಲ, ನಮಗಿರುತ್ತೆ. ತಗೊಳ್ಳೋಣ ಅನ್ಕೊಂಡು ಸ್ನಾನ ಮಾಡಿಸೋಣ. ಇವತ್ತು ಬೇಬಿ ಎಲಿಫೆಂಟು, ಬೇಬಿ ಎಲಿಫೆಂಟು, ಇನ್ನೊಂದು ಎಲ್ಲ ಬರ್ತಾ ಇದ್ದಾರೆ ಗೈಸ್ ನೋಡಿ. ಎಷ್ಟು ದೊಡ್ಡದು ನೋಡಿ ಇದು ಬೇಬಿ ಎಲಿಫೆಂಟ್. ಐ ಲೈಕ್ ಇಟ್. ಎಷ್ಟು ಕೇಳದ? ಹಾಂ, ಮಾತಾಡ್ತಾರೋ ಇಲ್ವ ಅವರು ನೋಡಿ ಗೈಸ್. ಅಲ್ಲೊಬ್ರು ಬರ್ತಾ ಇದ್ದಾರೆ. ಹೇಳ್ಕೊಂಡೇ ಬರ್ತಾವ್ರು. ಇವ್ರು ಸ್ವಲ್ಪ ದೊಡ್ಡವರು, ಐ ಥಿಂಕ್ 1-2 years. ಹಾಯ್ ಮಾಡ್ತಿದ್ದೆ ಗೈಸ್. ಅದು ಹೆಸರು ಐರಾವತ ಗೈಸ್, ಐರಾವತ ಗೈಸ್. ಎಂಟ್ರಿಗೆ ₹50, ಸ್ನಾನ ಮಾಡ್ಸೋಕ್ಕೆ ಎಕ್ಸ್ಟ್ರಾ ₹100 ನಮಗೆ ಇಲ್ಲಿ ಭಾರತೀಯರಿಗೆ. ಆಯ್ತು, ಹೊರಗಡೆಯಿಂದ ಬಂದವ್ರಿಗೆ ₹150 ಅಂದರೆ ಬೇರೆ ದೇಶದಿಂದ ಬಂದವ್ರಿಗೆ. ಸೊ ನಾವು ತಿರ್ಗಾ ಹೋಗಿ ಒಂದು 4 ಟಿಕೆಟ್ ತೊಗೊಂಡು ಬಂದಿದ್ದೀವಿ ಸ್ನಾನ ಮಾಡ್ಸೋಕ್ಕೆ. ಇದೆ ನೋಡಿ ಗೈಸ್, ಒಳಗಡೆ ಎಲ್ಲ ಪಾರ್ಕ್ ಥರ ಇದೆ, ಫುಲ್ಲು ಪಾರ್ಕ್ ಥರ ಇದೆ. ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ರಿವರ್ ಇದೆ. ಸೊ ಅಲ್ಲಿ ಈಗ ನಾವು ಎಲಿಫೆಂಟ್ಗೆ ಸ್ನಾನ ಮಾಡಿಸೋದು ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಸಖತ್ತಾಗಿದೆ ಮಾತ್ರ, ಪ್ಲೇಸ್ ಮಾತ್ರ ಚಿಂದಿಯಾಗೈತೆ. ಅದು ರಿವರ್ಸ್ ಕೂಡ ಸಖತ್ತಾಗಿದೆ, ಅದು ನೋಡ್ಬೋದು, ಅದು ನೋಡ್ದಂಗೆ ಆಗುತ್ತೆ. ಹಾಂ, ಎಲಿಫೆಂಟಿಗೆ ಸ್ನಾನ ಮಾಡಿಸೋದೇ ಒಂದು ಚೆಂದ. ಎಲಿಫೆಂಟಿಗೆ ಸ್ನಾನ ಮಾಡಿಸ್ಕೊಂಡು ಹೋಗೋದು ಆ್ಯಕ್ಚುಲಿ ಡ್ರೀಮ್ ಅನ್ಬೋದು. ನನಗೆ ಎಲಿಫೆಂಟ್ ಅಂದರೆ ಸಖತ್ ಇಷ್ಟ. ನನಗೆ ಫೇವ್ರೇಟ್ ಅನಿಮಲ್ಸಲ್ಲೇ ಎಲಿಫೆಂಟ್ ಅಂದರೆ ಸಖತ್ ಇಷ್ಟ. ನನ್ನ ಡ್ರೀಮ್ ಇದು. ನಾವು ಹೋಗ್ಬೇಕು ಸಕ್ರೆಬೈಲ್ಗೆ, ಅವಕ್ಕೆಲ್ಲ ಸ್ನಾನ ಮಾಡಿಸ್ಬೇಕು. ಒಂದು ವೆಯ್ಟ್ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಈ ಟ್ರಿಪ್ ಹಾಕಿದ್ದೀವಿ ಅಂದರೆ ಏನೂ ತಪ್ಪಾಗಲ್ಲ. ಸೊ ನಮ್ಮ ಯಜಮಾನ್ ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಕರ್ಕೊಂಡು ಬಂದಿದ್ದಾರೆ. ಈಗ ಹೋಗಿ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊತೀನಿ. ಸೋಪಣ್ಣ ಯೂಸ್ ಮಾಡೋದು ಸೋಪು ಸಂತೂರಾ ಗಮ್ ಅನ್ಬೇಕು. ಕಂಡಿಡಿಬೇಕಲ್ಲ ಬೆಳಿಗ್ಗೆ ಸ್ಮೆಲ್ಲಲ್ಲಿ, ಸಂತೂರ್ ಸ್ಮೆಲ್ಲಲ್ಲಿ ನೀವು ಕೊಡ್ತೀರಾ ಅಂತ ಬಂದ್ವಿ. ನೀವು ಪ್ರೊವೈಡ್ ಮಾಡ್ತೀರಾ ಅನ್ಕೊಂಡ್ವಿ ನಾವು. ಎಷ್ಟು ಜನ ಇದೆ? 24. ಎಲ್ಲ ಇಲ್ಲಿಗೆ ಬರುತ್ತಾ? ಓಕೆ ಅಣ್ಣ. ನೋಡಿ ಎಲ್ಲ ಆಲ್ರೆಡಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಸೊ ನಾವೀಗ ಹೋಗೋದು, ಸ್ನಾನ ಮಾಡಿಸೋದು. ಅವ್ರು ನೋಡಿ ಎಷ್ಟು ದೂರ ಹೋಗೋರು, ನೀರು ಆಡ್ಸುತ್ತೈತೆ ಮೈಯೆಲ್ಲ. ಇದು ತುಂಬ ಫ್ರೆಂಡ್ಲಿ ಅನ್ನಿಸಿದ್ದು ಐರಾವತ ಅಂತ. ಅಲ್ಲಿ ನೋಡಿ ಐರಾವತ, ನೀರೆಲ್ಲ ಆರಿಸಿಡುತ್ತೆ ಮೈ ಮೇಲೆ. ಎಷ್ಟು ಫ್ರೆಂಡ್ಲಿ ಇದ್ದಾನೆ ಅಂದರೆ, ಎತ್ತು ಆನೆ ಅಂದರೆ ಸೊಂಡ್ಲೆತ್ತಾನೆ. ಫೋಟೋಸ್ ಹೊಡ್ಕೋಬೋದು ಇವನ ಹತ್ರ. ಐರಾವತ ಚಂದ ಇದ್ದಾನೆ ಗೈಸ್ ಇವನು. ಇವಾಗ ಇವನಿಗೆ ಸ್ನಾನ ಮಾಡಿಸ್ತೀವಿ. ಅವ್ರು ನೋಡಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿಸ್ತೀವಿ. ಇನ್ನೊಬ್ರು ಬಂದರು ಗೈಸ್. ಈಗ ಇನ್ನೊಬ್ರು ಎಂಟರ್ ಆಗಿದ್ದಾರೆ. ಇವ್ರ ಹೆಸರು ವಜ್ರ. ಏ ಸೂಪರ್ ಎತ್ತದಲ್ಲ ಈಗ. ಇನ್ನೊಬ್ರು ಎಂಟರ್ ಆಗಿದ್ದಾರೆ. ಹಿಂಗೆ ಬರ್ತಾನೆ ಇರ್ತಾರೆ ಗೈಸ್, ಒಬ್ಬೊಬ್ರೆ. ಇಲ್ಲಿ ಇವ್ರು ನೋಡಿ ತಾಚಿ, ಹಿಂಗೆ ತಾಚಿ ಮಾಡಿಬಿಟ್ಟಿದ್ದಾರೆ. ಇಲ್ಲೊಬ್ರು ಮಲಗಿದ್ದಾರೆ. ಹಿಂಗೆ ಅವರು ಸ್ನಾನ ಮಾಡ್ತಾ ಇರೋದೆ. ಸಾರಿ ಓಕೆ ನೋಡಿ, ಇಲ್ಲೊಬ್ರು ಸ್ನಾನ ಮಾಡಿಸಿ ವಿಡಿಯೋ ಮಾಡ್ತಾರೆ. ಕಾಯಿ ಆನೆ ಉಳಿಸ್ಬಿಡ್ತಾ ಇದೆ. ಚಂದ ಇದೆ ಗೈಸ್. ಇಲ್ಲಿ ನೋಡಿ ಬೇಬಿ ಎಲಿಫೆಂಟ್ ಅಲ್ಲಿ ಹೋಗ್ಬಿಟ್ಟಿದೆ, ಅಲ್ಲಿ ಅದು ಬರಬೇಕು. ಚಂದ ಇದೆ, ಮಾಡೋಣ. ನನ್ನ ಫೇವ್ರೇಟ್ ಆನೆ ಗೈಸ್ ಇದು. ಕಕ್ಕ ಮಾಡ್ತು ಬೇಬಿ ಎಲಿಫೆಂಟ್. ಇನ್ನು ಎಂಟ್ರ್ ಆಗ್ತಿದ್ದಾರೆ ನೋಡಿ. ಎಷ್ಟು ಆನೆ, ಎಷ್ಟೊಂದು ಆನೆ ಇದೆ ಇಲ್ಲಿ ನೋಡಿ ಎಲ್ಲ. ಏ ಬಾ ಸ್ನಾನ ಮಾಡಿಸ್ಬನ್ನಿ. ಟಿಕೆಟ್ ವೇಸ್ಟ್ ಆಗಲ್ವಾ? ಅಷ್ಟೇನಾ? ಬಾರೆ ನೀನು ಅವ್ರಿಗೆ ನಾವು
ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದೀವಿ. ಚಂದ ಇದೆ ಗೊತ್ತಾ ಗೈಸ್, ಎಷ್ಟು ಚಂದ ಇದೆ ನೋಡಿ. ಎಷ್ಟು ಎಲ್ಲಿ ನೋಡ್ತೀರ ಎಲ್ಲ ಆ ಕಡೆ. ಇವ್ರು ನೋಡಿ ಪಾಪ ಎಷ್ಟು ಹೆಂಗೆ ಮಲಗಿದ್ದಾರೆ ಅಂತ. ಅವ್ರು ನೋಡಿ ಅಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್ ಎಲ್ಲದಕ್ಕೂ. ಹೆಂಗೆ ಅನಿಸ್ತೈತೆ? ಸೂಪರ್ ಆಗಿದೆ. ಇದಂತೂ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ? ಎಲ್ಲರೂ ಬಂದು ನಿಜ ಟ್ರೈ ಮಾಡಿ ನೋಡಿ. ಇಂಥ ಚಾನ್ಸ್ ಎಲ್ಲೂ ಸಿಗಲ್ಲ ಅಲ್ವಾ? ಈ ತರ ಬಂದು ಎಷ್ಟು ಎಂಜಾಯ್ ಮಾಡ್ತವ್ರೆ ಅಂದರೆ ಇವರು. ತಗೋ ಹಿಂಗೆ ಸ್ನಾನ ಮಾಡಿಸೋದು. ಬ್ರಷ್ ಕೊಡ್ತಾರೆ, ನೀರು ಹಾಕೊಂಡು ಸ್ನಾನ ಮಾಡಿಸೋದು. ಹೆಸರೇನು ಗೊತ್ತಾ? ಧ್ರುವ. ಧ್ರುವ ಗಾಯ್ತು ಇವನ ಹೆಸರು. ಸೊ ನೋಡಿ ಹಿಂಗೆ ಸ್ನಾನ ಮಾಡಿಸ್ತಾ ಇರೋದು. ಬೇರೆ ಬರ್ತದೆ. ಸೈಡ್ ಬಾ. ಸೊ ಗೈಸ್ ನೋಡಿ, ಟೈಮು 9:15 ಈಗ. ಫುಲ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಎಲ್ಲ ಅಂದ್ರೆ ಆಲ್ಮೋಸ್ಟ್ 13ರಿಂದ 14 ಆನೆ ಬಂದಿದೆ. ಹಿಂಗೆ 11:15ವರೆಗೂ ಇರುತ್ತಂತೆ. 11:15ವರೆಗೂ ನೀವು ಆರಾಮಾಗೆ ಒಟ್ಟಿನಲ್ಲಿ 11:15ವರೆಗೂ ಬರ್ತಾವಂತೆ ಆನೆಗಳನ್ನ ಬರ್ತಾವಂತೆ. ನೀವು ಆರಾಮಾಗಿ ಬಂದು ಸ್ನಾನ ಮಾಡಿಸ್ಕೊಂಡು ನೋಡಿ, ಫೋಟೋ ತೆಗೆಸ್ಕೊಂಡು ವಿಡಿಯೋ ತೆಗೆಸ್ಕೊಂಡು ಮಾಡ್ಕೋಬೋದು. ಆ್ಯಕ್ಚುಲಿ ಎಲ್ಲೂ ಪರ್ಮಿಷನ್ ಸಿಗೋಲ್ಲ ನಿಮಗೆ ಈ ಥರ. ಚೆಂದ ಇದೆ ಗೊತ್ತಾ. ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾವೆ, ಮಲ್ಕೊಬಿಡ್ತವೆ, ಸ್ನಾನ ಮಾಡಿಸ್ಕೊತವೆ. ಚೆನ್ನಾಗಿದೆ, ಒಂಥರ ಫೀಲ್ ಮಾತ್ರ ಸಖತ್ತಾಗಿದೆ. ಚೆನ್ನಾಗಿತ್ತು. ನಾವು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ ಆನೆ ದುಬಾರಿನ. ಬಟ್ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಗೈಸ್. ಬೇಬಿ ಎಲಿಫೆಂಟ್ ಹತ್ರ ಯಾರನ್ನೂ ಬಿಡಲ್ಲ, ಅವು ತುಂಬ ತೀಟೆ ಮಾಡ್ತಾವಂತೆ, ಅದಕ್ಕೆ. ಸೊ ಮುಗಿಸ್ಕೊಂಡು ಹೋಗೋಕೆ ಮನಸ್ಸಿಲ್ಲ ಗೈಸ್. ನೆಕ್ಸ್ಟು ಬೇಬಿ ಎಲಿಫೆಂಟ್ ಮುಟ್ಕೊಂಡು ಬರೋಣ ಗೈಸ್. ಎಷ್ಟು ದೊಡ್ಡ ಆನೆ ನೋಡಿ, ಹೆಂಗೆ ನಿಂತೈತೆ ನೋಡಿ. ಮಾತ್ರ ಸಖತ್ತಾಗೈತೆ ಮಾತ್ರ. ಎಷ್ಟು ಚೆಂದ ಇದೆ ನೋಡಿ. ನಿಂತಿದ್ದಾರೆ ಫುಲ್ಲು. ಬೇಬಿ ಎಲಿಫೆಂಟ್ ಬಂದು ನೋಡಿ, ಅದು ಏನೋ ಗೊತ್ತಿಲ್ಲ, ಅದನ್ನ ಮಾತ್ರ ಮುದ್ದಾಡ್ತಾ ಇದೆ. ಅದು ಬಂದವ್ರು ಎಲ್ಲರೂ ಅಲ್ಲಿದೆ. ಬರ್ತಾ ಇರ್ತಾರೆ, ಕಾಡಿಗೆ ಬಿಟ್ಟಿರ್ತಾರೆ. ಸಿಕ್ದಂಗೆ ಕರ್ಕೊಂಡು ಬರ್ತಾವ್ರೆ ನೋಡಿ. ಇವಾಗ ಒಬ್ರು ಬಂದರು ನೋಡಿ ಗೈಸ್. ಇದು ಹಸಿನ ನೋಡಿ, ಭಯ ಆಗುತ್ತೆ ಗೈಸ್. ಇಲ್ಲಿ ಹತ್ರ ನಿಂತ್ಕೊಳಕ್ಕಾದ್ರೂ ಹೊಡೆದ್ರು. ಮಲಿಕೋತಾಗೆ ಮಲ್ಕೊಂತ ಅಷ್ಟೆ. ವಯಸ್ಸಾಗಿದೆ ಗೈಸ್ ಯಾನೆ, ತುಂಬ ವಯಸ್ಸಾಗಿದೆ. ಸೊ ಒಂದು ಕಡೆ ಆಯ್ತು, ಇವಾಗ ಇನ್ನೊಂದು ಕಡೆ ಒದಿಸ್ಕೊಳಕ್ಕೆ ಮಲಿಕೋತಾ ಆಯ್ತು. ಇದು ಅಶ್ವತ್ಥಧಾಮ. ಇದಕ್ಕೆ 35 ವರ್ಷ. ಹಿಂಗೆ ಬೇಬಿ ಎಲಿಫೆಂಟ್ ತೋರಿಸ್ತೀನಿ ಈಗ. ಅಪ್ಪ ದೇವ್ರು, ಇಲ್ಲಿ ನೋಡಿ ಗೈಸ್, ಇಲ್ಲಿ ಬೇಬಿ ಎಲಿಫೆಂಟ್. ಅವ್ರ ಅಮ್ಮನ ಬಿಡಂಗೆ ಇಲ್ಲ. ಅವ್ರ ಅಮ್ಮನ ಜೊತೆನೇ ಓಡಾಡ್ತಾ ಇತ್ತು. ಆಗಿಂದ ಅವ್ರ ಅಮ್ಮನ ಜೊತೆನೇ ಓಡಾಡ್ತಾ ಇತ್ತು ಅದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಬೇಬಿ ಎಲಿಫೆಂಟ್. ಸಖತ್ ಕ್ಯೂಟ್. ನಂಗೆ ತುಂಬ ಇಷ್ಟ ಬೇಬಿ ಎಲಿಫೆಂಟ್ ಅಂದರೆ. ನೋಡ್ತಾ ಇದ್ದೀನಿ. ಸೊ ಗೈಸ್ ನೋಡಿ ಎಷ್ಟು ಎಲಿಫೆಂಟ್ಸ್ ಇದೆ. ಈಗೆಲ್ಲ ಬಂದು ಜನ ಇಲ್ಲಿ ಸ್ನಾನ ಮಾಡಿಸೋದೆ. ನೋಡಿ ಹೆಂಗೆ ನಿಂತವ್ರೆ. ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊಳುತ್ತೆ ನೋಡಿ. ಚಂದ ಇದೆ. ಸೊ ಇದನ್ನು ನಾವು ಮುಗಿಸ್ಕೊಂಡು ಬ್ಯೂಟಿಫುಲ್ ನಿಜ ಖುಷಿ ಆಯ್ತು ನನಗೆ. ಇಲ್ಲಿ ಬಂದಿದ್ದು ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ಬೋದು.
ಪೈಸಾ ವಸೂಲ್. ಸೊ ಗೈಸ್, ಇಲ್ಲಿ ನಾವು ಅಲ್ಲಿ ಆನೆಗಳನ್ನ ನೋಡ್ಕೊಂಡು ಬಂದು ಆದಮೇಲೆ ಸ್ನಾನ ಎಲ್ಲ ಮಾಡಿಸಿದ್ರೆ ಐ ಥಿಂಕ್ ಇಲ್ಲೂ ಅಲ್ಲಲ್ಲಿ ಜಾತಿದ ಆನೆಗಳದ್ದು ಅದಾದ್ರ ಹೆಸ್ರುಗಳನ್ನ ಹಾಕಿ ಹೀಗೆ ನಿಲ್ಲಿಸಿರ್ತಾರೆ. ನೋಡ್ಬೋದು ನೀವು, ನೋಡಿ ಇಲ್ಲೂ ಆನೆ ಇದೆ, ಇಲ್ಲೂ ಬಂದು ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲೂ ಆನೆಗಳೆಲ್ಲ ಇದೆ. ಭಾನುಮತಿ ನೋಡಿ, ಒಂದೊಂದು ಆನೆ ಹೆಸರು ಹಾಕಿ ಕಟ್ಟಿರ್ತಾರೆ. ಯಾವ್ದು ಏನು ನೋಡಿ, ಎಕ್ಸಾಂಪಲ್ ಅಂತ ತೋರಿಸ್ತೀನಿ. ಈ ಥರ ಅದ್ರದ್ದು ಹುಟ್ಟಿದ್ದು ಯಾವ ಎಲ್ಲಿ ಏನೋ ಎಲ್ಲ ಇರುತ್ತಿಲ್ಲಿ ನೋಡಿ. ಇದನ್ನೆಲ್ಲ ನಾವು ನೋಡ್ಕೊಂಡು ಹೊರಡ್ಬೋದು. ಸಕ್ರೆಬೈಲಿಗೆ ಬಂದರೆ ನಿಮ್ಗೆ ಇದೆಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಹುಲ್ಲು, ಗೋಡೌನಲ್ಲಿ ಹುಲ್ಲಿದೆ ಅವಕ್ಕೆಲ್ಲ ಮೇವು ಹಾಕೋಕ್ಕೆ. ಸೊ ಇಲ್ಲಿ ಬಂದರೆ ಫುಲ್ ಆನೆದೆ ಅಂತಲೇ ಹೇಳ್ಬೋದು. ನೋಡಿ, ಆನೆಗಳದ್ದು ಅದಕ್ಕೆ ತಿನ್ನಿಸೋದಾಗಿರ್ಬೋದು, ಅದ್ರ ಹೆಸರು, ಅದ್ರದ್ದು ಸ್ನಾನ ಮಾಡಿಸೋದು, ಈ ಥರ ಪ್ರತಿಯೊಂದು ನಿಮಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಆನೆದೆ ಫುಲ್ ಅದ್ರದ್ದೇ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನನ್ನ ಲಾಗ ಎಕ್ಸ್ಪೀರಿಯೆನ್ಸ್ ಹೇಳೋ ಆನೆಗಳದ್ದು. ಆನೆಗಳಂತೂ ಸೂಪರು. ಹಾಂ, ಒಂದೊಂದು ಆನೆಂದೇ ಒಂದೊಂದು ವಿಚಿತ್ರ. ನಾನಂತೂ ನಮ್ಮ ಎಮ್ಮೆ ಮೈ ಇದ್ದಂಗೆ ಆನೆ ಮೈಯೆಲ್ಲ ಉಜ್ಜ. ಐರಾವತ ಆನೆ ಅಂತೂ ಫುಲ್ಲಿ ಕ್ಲೋಸಿಗೆ ಫ್ರೆಂಡ್ಲಿಯಾಗಿ ಚೆನ್ನಾಗಿತ್ತು. ನಮ್ಮ ಚೆನ್ನಾಗಿತ್ತು. ಬಸವ ನಾನು ಅಲ್ಲಿ ಬಂದೇ ಇರಲಿಲ್ಲ, ಜಸ್ಟ್ ಒಂದು ಫೋಟೋ ತಗೊಂಡೆ ಅಷ್ಟೇ, ನಮಸ್ಕಾರ ಮಾಡ್ಕೊಂಡೆ ಒಂಟೆ. ಭಾವನ ಮಾತ್ರ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಇಲ್ಲಿ ಒಂಚೂರಿ ಮೇಡಮ್ ಬನ್ನಿ ಮೇಡಮ್, ನಿಮಗೆ ತುಂಬ ರಿಕ್ವೈರ್ಮೆಂಟ್ ಇದೆ. ಗಾಯ್ಸ್, ಇವಳ್ದು ನಾನೇ ಹೇಳ್ತೀನಿ, ಆನೆ ಹಿಂಗೆ ಎದ್ರೆಸೋಕೆ ಎದ್ನ ಬಿಂದೊಂದು ನಂಗೆ ಎತ್ಕೊಂಡು ಓಡ್ತಾಳೆ. ಇನ್ನೇನು ಮತ್ತೆ ಅದು ಹಿಂಗೈತೆ, ನಾನು ಹಿಂಗಿದ್ದೀನಿ, ಅದು ಹಿಂಗೆ ಹೊಡೆದ್ರೆ ಓಡೋಗ್ಬಿಡ್ತಿ, ಎಲ್ಲೋಗಿ ಬಿದ್ದಿರ್ತೀನಿ. ಬಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಕ್ಯೂಟ್ ಆಗಿದೆ. ನಾಯಿಗಳು ಅಂತಿದ್ದೀನಿ, ಆನೆಗಳು. ಬೇಬಿ ನಿನ್ನೆ ನಾಯಿಗಳಂತವಳೆ. ಆನೆಗಳು ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ನಾನು ಆನೆನ ಅಷ್ಟು ಹತ್ರದಿಂದ ಹೋಗಿ ನೋಡಿದ್ದು, ಸ್ನಾನ ಮಾಡಿಸಿದ್ದು. ಚೆನ್ನಾಗಿತ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಯಜಮಾನ್ರೆ. ನಾನಂತೂ ತುಂಬ ಮನೇಲೆ ಸಾಕಿದ್ವಿ ದಿನ ಹೇಳಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನನಗೂ ತುಂಬ ಇಷ್ಟ ಆನೆ ಅಂದರೆ. ಅದ್ರ ಎಲ್ಲ ಆನೆಗಳ ಹತ್ರ ಹೋಗಿ ಎಲ್ಲದಕ್ಕೂ ಸ್ನಾನ ಮಾಡಿಸಿ ಬಂದೆ. ಅದ್ರ ಎಸ್ಪೆಷಲಿ ಐರಾವತ ಆನೆ ಇದೆಯಲ್ಲ, ಅದು ತುಂಬ ಕ್ಲೋಸ್ ಆಗಿದೆ. ನಾವೇನು ಮಾಡಿದ್ರು ಸುಮ್ಮನೆ ಇರ್ತದೆ. ಅಂದರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇವಾಗ ತುಂಬ ರೆಕಮೆಂಡ್ ಮಾಡ್ತೀವಿ ಅಲ್ಲಿ ಬರೋಕ್ಕೆ? ತುಂಬ ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಬನ್ನಿ ಎಲ್ಲರೂ. ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಬಂದು ಆನೆಗಳಿಗೆ ಸ್ನಾನ ಮಾಡಿಸಿ. ಥ್ಯಾಂಕ್ ಯು ಫಾರ್ ದ ರಿವ್ಯೂ. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ, ಸಕ್ರೆಬೈಲು ವ್ಲಾಗ್ನ. ಸೊ ನಾನು ಹೇಳ್ದಂಗೆ ಆನೆಗಳಿಗೆ ಎಲ್ಲೂ ಈ ಥರ ಅಷ್ಟು ಹತ್ರದಲ್ಲಿ ನೋಡೋಕ್ಕೆ ಸಿಗೋದು ಕಷ್ಟ. ಅದರಲ್ಲಿ ಸ್ನಾನ ಮಾಡಿಸಿ ಅವಕ್ಕೆ ಫೋಟೋ ತಗೊಂಡು ವೀಡಿಯೋ ತಗೊಂಡು ಅವರೆಲ್ಲ ಅದಕ್ಕೆ ಬಿಡ್ತಾರೆ. ಯಾಕಂದರೆ ಬರೋದೇ ಜನ ಅದಕ್ಕೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. 100 ರೂಪಾಯಿ ಟಿಕೆಟ್ ಕೊಟ್ಟು ಬಂದರೆ ಆರಾಮಾಗಿ ಅವ್ರಿಗೆ ತೋರಿಸಿದ್ರೆ ಸ್ನಾನ ಮಾಡಿಸಿ ಫೋಟೋ ಎಲ್ಲ ವೀಡಿಯೋ ಎಲ್ಲ ತೊಗೊಳಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಹಾಗೆ ಸ್ನಾನ ಮಾಡಿಸ್ಬೋದು. ಅವರೇ ಪಾಪ ಸ್ನಾನ ಮಾಡಿಸಿ ನಾವು ಸುಮ್ಮನೆ ವೀಡಿಯೋ ಮಾಡೋ ಗಂಟೆ ಹಿಂಗೆ ಗುದ್ದಿರ್ತೀವಿ. ಬಟ್ ಇಷ್ಟ ಇರೋರು ಅದೆಲ್ಲ ಮಾಡ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನೀವು ಇಲ್ಲಿಗೆ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಸಕ್ರೆಬೈಲಿ ಮಸ್ಟ್ ವಿಸಿಟ್. ಶಿವಮೊಗ್ಗದಲ್ಲಿ ನಾನು ಹೇಳೋದು, ಬಂದೋಗಿ. ಶಿವಮೊಗ್ಗ ಟೌನಿಂದ 18 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಬನ್ನಿ, ಹೋಗಿ ನೋಡಿಕೊಂಡು ಆನೆಗಳನ್ನೆಲ್ಲ ಹೋಗಿ, ಯಾರಿಗೆ ಆನೆಗಳು ಇಷ್ಟ ಇದ್ದಾವೆ ಮಸ್ಟ್ ವಿಸಿಟು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇದೇ ಥರ ಕ್ರೇಜಿ ವೀಡಿಯೋಸ್ಗೆ ಫಾಲೋ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಅವಾಗ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು. ಇದು ನನ್ನ ಪ್ರಕಾರ ಒಳ್ಳೆ ಕಂಟೆಂಟ್ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.